ಆನೆಯ ಮೇಲೆ ಅಂಬಾರಿ ತರ ಹೋಗ್ತಿರೋ ಈ ನರಭಕ್ಷಕನ ಕತೆ ಹೇಳ್ತೀನಿ ಬನ್ನಿ ಇವತ್ತು ನಿಮ್ಗೆ. 2010ರಲ್ಲಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ನ ಸುತ್ತಮುತ್ತಲೂ ಕಾಣಿಸಿಕೊಂಡ ಈ ನರಹಂತಕ 6 ಜನರನ್ನ ಬಲಿ ತಗೋತಾನೆ. ಈ ನರಭಕ್ಷಕನ ಅಟ್ಟಹಾಸಕ್ಕೆ ತಿರುಗಿ ಬಿದ್ದ ಜನ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ನರಭಕ್ಷಕನನ್ನ ಗುಂಡಿಕ್ಕಿ ಕೊಲ್ಲಿ ಎಂದು ಸರ್ಕಾರದ ಎದುರು ಪ್ರಾರ್ಥನೆ ಮಾಡ್ತಾರೆ. ಇದರ ಪ್ರತಿಫಲವಾಗಿ ಉತ್ತರಾಖಂಡ್ ನ ರಾಮನಗರ್ ಡಿವಿಷನ್ ನ ಅರಣ್ಯ ಸಿಬ್ಬಂದಿಗಳು ಹುಲಿಯ ಬೇಟೆಗೆ ಕಾರ್ಯಾಚರಣೆ ಶುರು ಮಾಡ್ತಾರೆ. ಹಾಗೂ ಹೀಗೋ ಎದುರುಗಡೆ ಬಂದ ಈ ನರಭಕ್ಷಕನ ಮೇಲೆ ಗುಂಡು ಸಹ ಹಾರಿಸ್ತಾರೆ. ಗುಂಡು ತಾಕಿದ್ರು ಸಹ ಈ ಗಟ್ಟಿ ಜೀವ ಸಾಯೋದಿಲ್ಲ, ತಪ್ಪಿಸ್ಕೊಂಡು ಓಡೋಗ್ತಾನೆ. ಕೆಲವೇ ದಿನಗಳಲ್ಲಿ ಮರಳಿ ಮತ್ತೆ ಬರ್ತಾನೆ, ದಾಳಿ ಶುರು ಮಾಡ್ತಾನೆ. ಅಷ್ಟೇ ಅಲ್ಲದೆ ಮತ್ತೊಂದು ನರಬಲಿಯನ್ನ ತಗೊಂಡೇ ಬಿಡ್ತಾನೆ. ಇದರಿಂದ ರೋಸಿ ಹೋದ ಸುಂದರ್ ಖಾಲ್ ನ ಜನ ಮತ್ತೆ ಪ್ರತಿಭಟನೆಗಿಳಿತಾರೆ ಹಾಗೂ ಸರ್ಕಾರವನ್ನ ತರಾಟೆಗೆ ತಗೊಳ್ತಾರೆ. ಅದರ ಫಲವಾಗಿ 2011 ಜನವರಿ 20 ಈ ನರಹಂತಕ ರಾಕ್ಷಸನ ಪಾಲಿಗೆ ಕರಾಳ ದಿನ. 4 ಆನೆಗಳ ಮೇಲೆ ಸುತ್ತುವರೆದ ಈ ಅರಣ್ಯ ಸಿಬ್ಬಂದಿ ಬೇಟೆಗಾರನನ್ನೇ ಭೇಟಿ ಆಡ್ತಾರೆ. 32ಕ್ಕೂ ಹೆಚ್ಚು ಗುಂಡುಗಳನ್ನ ಈ ಹುಲಿಯ ದೇಹವನ್ನ ಒಪ್ಪಿಸ್ತಾರೆ. ಕೊನೆಗೂ ಜೀವ ಬಿಟ್ಟ ಎಂದು ಖಚಿತಪಡಿಸಿಕೊಂಡ ಮೇಲೆ ಆತನ ಶವವನ್ನ ಆನೆಯ ಮೇಲೆ ಹಾಕೊಂಡು ಊರ್ ತುಂಬಾ ಮೆರವಣಿಗೆ ಮಾಡ್ತಾರೆ. ಊರ ಜನ ರಕ್ಕಸನನ್ನ ಸಂಹಾರ ಮಾಡಿದ ಖುಷಿಯಲ್ಲಿ ಹಬ್ಬ ಮಾಡ್ತಾರೆ. ಅಂದೊಮ್ಮೆ ಅದರ ಹೆಸರು ಕೇಳಿದ್ರೇನೆ ಬೆಚ್ಚಿ ಬೀಳೋ ಜನ ಅದರ ಕಿವಿಯನ್ನ ಹಿಂಡೋ ರೀತಿ ನೋಡಿದ್ರೆ ಪರ್ಯಾಸ ಅನ್ಸುತ್ತೆ. ಇದರಿಂದ ನಾವು ತಿಳ್ಕೊಬೇಕಾದ್ದು ಒಂದೇ, ಅದು ಶಕ್ತಿ ಆಗ್ಲಿ, ಅಧಿಕಾರ ಆಗ್ಲಿ, ಯಾವುದೇ ಪದವಿ ಆಗ್ಲಿ, ಯಾವುದು ಶಾಶ್ವತವಲ್ಲ.